ಹ್ಞೂ ನೋಡು, ಒಮ್ಮೆ ಗಚ್ಚಿನ ಮಠದೊಳಗೆ ಬಸವ ಜಯಂತಿ ಕಾರ್ಯಕ್ರಮ ಮಾಡಿದ್ವಿ. ಅದಕ್ಕೆ ಈ ಮುದೋಳು ಮೃತ್ಯುಂಜಯ ಸ್ವಾಮಿಗಳು ಅವರ ಮುಂದೆ ಕಿರೀಟ ಮಠದ ಸ್ವಾಮಿಗಳು ಸೊಲ್ಲಾಪುರ ಅಂತ ಆದ್ರು ಅವರು. ಅವ್ರನ್ನ ಗೆಸ್ಟ್ ಅಂತ ಕರೆಸಿದ್ವಿ. ಅವರು ಮಾತಾಡಿದ್ರು, ತಾಸಡ್ಲೆ ಮಾತಾಡಿದ್ರು ಬಸವಣ್ಣನ. ಏನು ಬಸವಣ್ಣ, ಏನು ವಿಚಾರ, ಅಂಥ ಕಾಲದೊಳಗೆ ಇಂಥ ಇದು ಹಾಗೆ ಏನು ಭಾರಿ ಅಂದರೆ ಭಾರಿ ಮಾತಾಡಿದ್ರು ಅವರು. ಎಲ್ಲ ಮುಗೀತು. ಆ ಕಾರ್ಯಕ್ರಮಕ್ಕೆ ಉತ್ನಾಳ್ ಅವರು, ಪ್ರೊಫೆಸರ್ ಉತ್ನಾಳ್ ಅಂತ ಇದ್ದಾರೆ, ಅವರು ಮಠದೊಳಗನ್ನ ಇದ್ದು ಕಲ್ತವ್ರು ಅವರು. ಬಿಲ್ಡಿಂಗ್ನಾಗ ಅವ್ರು ಪರಿಚಯ ಮಾಡಿದ್ರು ಜನರಿಗೆ, ಸಾವಿರಾರು ಮಂದಿ ಕೂಡಿತ್ತಲ್ಲ. ಓಕೆ ಓಕೆ. ನನಗೆ ವಂದನಾರ್ಪಣೆ ನನಗೆ ಹಾಕಿದ್ರು. ಎಲ್ಲ ಮುಗೀತು. ಆಮೇಲೆ ನಾನು ಎದ್ದು ನಿಂತೆ. ಬುದ್ಧಿ, ನೀವು ಬರೀ ಬಸವಣ್ಣ ನೀವು ಒಬ್ಬರ ಅಲ್ಲ, ಎಲ್ಲರೂ ಬಸವಣ್ಣ ಹಂಗೆ ಹಿಂಗೆ ಎಲ್ಲ ಹೇಳಿ ಕೇಳಿ ನಮಗೆ ರಗಡಾಗೈತಿ. ಅದು ನಮಗೆ ಬೇಡಾಗೈತಿ. ಅಂಥ ಬಸವಣ್ಣ ಆ ಒಂದು ಪೀಠಕ್ಕೆ ನೀವು ಬಂದಿರಿ, ಬಸವನ ಹೆಸರು ಮೇಲೇನ ನೀವೇನು ಮಾಡಿದಿರಿ ಅದನ್ನು ಹೇಳ್ರಿ, ಅದನ್ನು ಕೇಳಿ ನಾವು ಆನಂದ ಪಡ್ತೀವಿ ಅಂತ. ಬರೀ ಬಸವಣ್ಣ ಮತ್ತು ಹಂಗೆ ಹಿಂಗೆ ಆ ಕಾಲದೊಳಗೆ ಆ ವಿಚಾರ ಏನಿದು ಅಂತ ನಿಮ್ದಿದ್ದು. ಅವಾಗ ಅವ್ರಂದರು, ಏ ಗೌಡಪ್ಪ, ನನ್ನ ಪರಿಚಯ ಮೊದಲೇ ಇತ್ತು ಅವ್ರಿಗೆ, ನಾನು ಮಾಡಿನೋ ಅಂತ. ಮತ್ತು ಏನು ಮಾಡಿದ್ರಿ ಹೇಳ್ರಿ ಬುದ್ಧಿ, ಅದನ್ನು ಕೇಳಿ ಆನಂದ ಪಡ್ತೀವಿ ಅಂತ ಕುಂತ ಬಿಟ್ಟೆ. ನೋಡು, ಏನು ಅಂತರ್ಜಾತಿ ವಿವಾಹ ಮಾಡಿದ್ರಲ್ಲ ಬಸವಣ್ಣ, ಆ ಕಾಲಕ್ಕೆ ಇದು ಅಂತ ತಿಳಿದು. ಅವಾಗ ಓಕೆ ನಾ ಹೇಳಿದೆ, ಅದೆಲ್ಲ ಹೇಳಿ ಮುಗಿಸಿದ್ರು ಅವರು. ಹೇಳಿ ಮುಗಿಸಿದ ಕೂಡೇನ ಮತ್ತು ವಂದನಾರ್ಪಣೆ ಬಂತಲ್ಲ ನಂದು. ಒಂದು 3 ಹೇಳಿದ್ರು ಅವರು. ನೋಡು, ಇಂಥಲ್ಲೊಬ್ಬ ಕ್ರಿಶ್ಚಿಯನ್ರಾಗಿದ್ದ, ಇಲ್ಲೊಬ್ಬ ಲಿಂಗಾಯತರಾಗಿದ್ದ. ಅವರಿಬ್ಬರಿಗೂ ಮನಸ್ಸಾಗಿತ್ತಪ್ಪ, ಲಗ್ನ ಮಾಡ್ಕೊಂಡು ವಿರೋಧ ಇತ್ತು. ಅದನ್ನು ನಾ ಬಗೆಹರಿಸಿ ಲಗ್ನ ಮಾಡಿದೆ. ಆಮೇಲೆ ಇನ್ನೊಂದು ಹೇಳಿದರು ಹಿಂಗೆ. ಆಮೇಲೆ ಒಂದು ಹೇಳಿದ್ರು, ಇವ ಬ್ರಾಹ್ಮಣ ಕನ್ಯಾ. ಇನ್ನೊಬ್ಬ ಸೊಲ್ಲಾಪುರದಾಗ ಬಣಜಿಗರು ಒಂದು ವರ ಇತ್ತು, ಅವನಿಬ್ಬರು ಬೇಕಾದವ್ರು ನನಗೆ ಬಂದು ಹೇಳಿದರು. ಅವನ್ನ ಲಗ್ನ ಮಾಡಿಸ್ತೆ ಅಂದೆ. ಅವು 3ರೊಳಗೆ ಅದು ಒಂದು ನೆನಪು ಉಳಿದಿತ್ತು. ಅದಕ್ಕೆ ನಾ ಸೊಲ್ಲಾಪುರಕ್ಕೆ ಅವ್ರ ಮನೆಗೆ ಹೋಗೇನೆ ಅವರಿಬ್ಬರನ್ನ ಕಾಣ್ಬೇಕಂತ ಮಾಡಿ ಹೋದ್ವಿ. ಅವರು ಯಾರು ಶೆಟ್ರಿದ್ರು, ಆಕೆ ಬ್ರಾಹ್ಮಣ ಹೆಣ್ಮಕ್ಳು ಆಕೆ ತೀರ್ಕೊಂಡಿದ್ರು. ಆದರೆ ಅದು ಹೇಳಿದ್ರು ಅವರು. ನಾವು ಅವ್ರ ಇದ್ರಿಗೆ ನಾನು ಹೇಳ್ಕೊಂಡೆ, ಅವ್ರ ಅಗದಿ ಧೈರ್ಯದಿಂದ ಮುಂದೆ ಬಂದು ಹಿಂಗೆ ಮಾಡಿದರು ಅಂತೂ ಕರೆ ಅಂದಂಗೆ ಆತಲ್ಲ 3. ಆಮೇಲೆ ಮತ್ತೆ ಇನ್ನೂ ಇದ್ರೆ ಹೇಳ್ರಿ ಬುದ್ಧಿ ಅಂತ ಅಂದೆ ನಾನು. ಮತ್ತೆ ಎಷ್ಟು 3 ಹೇಳಿದ್ರೆ ಕನ್ನಡ 3 ಹೇಳಿದ್ರು. ಅದ್ರಾಗ ಒಂದಕ್ಕೆ ನಾವು ಮನೆತನ ಹೋಗಿ ನೋಡೂ ಬಂದೀವಿ ಕೆಲವು ದಿವಸ ಆದ್ಮೇಲೆ. ಮತ್ತು ಇದನ್ನು ಹೇಳ್ಕೊಂತವ್ರಿ, ನಮ್ಗೆ ಎಷ್ಟು ಆನಂದ ಆಗೈತಿ. ನೀವೊಂದು ತಾಸ್ತೇನೆ ಮಾತಾಡ್ಕಿಂತ ಇದು ನಮ್ಗೆ ಹೆಚ್ಚು ಆನಂದ ಆಗತ್ತೆ. ಹಿಂಗೆ ಮಾಡೋರಲ್ಲ ಸ್ವಾಮಿಗಳು ಅಂತ. ಇಷ್ಟಪ್ಪ ಅಂದರು. ಇಷ್ಟಪ್ಪ ಅಂದ್ಕೊಂಡು ಮತ್ತೆ ಮುಗಿತಲ್ಲ. ನಾ ವಂದನಾರ್ಪಣೆಗೆ ಎದ್ದು ಹೇಳಿ, ಬುದ್ಧಿ, ನಮ್ಮ ಪರಿಚಯ ಮೊದಲಾಗಿತ್ತಲ್ಲ, ನೀವು ನನ್ನ ಆಡಿಸಿರಂತ ನಾನು ಕೇಳಿ ನಾನು ಅಂತ. ಯಾರೋ ಮನ್ಯಾಗ ಅವ್ವಾರ ಹೇಳಿರ್ಬೇಕು, ಅಪ್ಪಾರ ಹೇಳಿರ್ಬೇಕು. ಅದು ಹೆಂಗೆ ಗದಿನೊಳಗೆ ಆನಂದ ಆಶ್ರಮ ಐತಿ. ನಾನು 9 ತಿಂಗಳು ತಾಯಿ ಹಾಲು ಕುಡಿದೀನಿ. ನಮ್ಮ ಮನ್ಯಾಗ ಇನ್ನೊಬ್ಬ ಅಜ್ಜಿ ಅದನ್ನಲ್ಲ, ನನ್ನ ಬಿಡಿಸಿ ಹಾಲು ಕೊಟ್ಟರೆ ನಾ ಕಡ್ದೀನಿ. ಇದಕ್ಕೆ ನಾನು ಹಠ ಮಾಡವಲ್ಲ, ನಮ್ಮ ತಾಯಿ ಕಡ್ದೀನಿ. ಅದಕ್ಕೆ ನನ್ನ ಆಶ್ರಮದಾಗ ಇಟ್ಟಿದ್ರು ಅಲ್ಲೇ. ಅಲ್ಲೊಂದು ಗುಡಿಸಲು ಹಾಕ್ಕೊಂಡಿರ್ಬೇಕು ಅವಾಗ. ಈಗಲ ಹಂಗೆ ಇದ್ದಿದ್ದಿಲ್ಲ ಮೊದಲು. ಹಾಲ್ಗೆರೆ ಅಂದನ್ ಸ್ವಾಮಿಗಳು ಏನು ಮಾಡಿದಾಗ ಇವೆಲ್ಲ ಒಟ್ಟುಗಳು ಏನು ಇಲ್ಲಿಂದ ಆ ಕಡೆಯಿಂದ ಈ ಕಡೆ ಒಟ್ಟಿರುವಾಗ ಎಲ್ಲರೂ ಅಲ್ಲಿ ಬಂದು ಸ್ನಾನ ಪೂಜೆ ಎಲ್ಲ ಮಾಡಿ ತಮ್ಮ ಪ್ರಸಾದ ಮುಂದುವರಿಸ್ತಿದ್ರು, ತಮ್ಮ ಪ್ರವಾಸ ಮುಂದುವರಿಸ್ತಿದ್ರು. ಈ ಕಾಲ ಅವಾಗ ಎಲ್ಲರೂ ಎತ್ಕೊಂಡಾರ. ನೀವು ನನ್ನ ಎತ್ಕೊಂಡು ಆಡಿಸಿರಿ ಅಂತ ಕೇಳೋದು ನಾನು ಕೇಳೀನಿ. ಹೌದಲ್ಲ ಅಂತ ಕೇಳಿ, ಹೌದು, ನಿನ್ನ ರಗಡೆ ಇದನ್ನು ಮಾಡೀವಿ, ನಿನಗೆ ಹಾಲು ಕುಡಿಸಿವಿ, ಅದು ಎಲ್ಲ ಹೇಳಿದ್ರು ಅವರು. ಆಮೇಲೆ ಸಣ್ಣವಿದ್ದಾಗ ನೀವು ಮಾಡಿರಿ. ಆಮೇಲೆ ನೀವು ದೊಡ್ಡವರಾಗಿ ಕಾಶಿ ಒಳಗೆ ಹೋಗಿ ಕಲಿತು ಎಲ್ಲ ಡಿಗ್ರಿ ತೊಗೊಂಡು ಬಂದ್ರಲ್ಲ, ನಿಮ್ಮನ್ನು ವಿವೇಕಾನಂದಗೆ ಹೋಲಿಸ್ತಿದ್ರು ಎಲ್ಲರೂ. ಇವರು ನಮ್ಮ ಧರ್ಮದೊಳಗೆ ವಿವೇಕಾನಂದ ಇದ್ದಂಗೆ ನೋಡು ಅಂತ. ಅಂಥ ಇದು ಹೌದಲ್ರಿ ಅಂತ ಕೇಳಿ, ಹೌದು, ನಾ ಬಂದಾಗ ಕಾಶಿಯಿಂದ ಬಂದಾಗ ನಮ್ಮ ಸಮಾಜದೊಳಗೆ ವಿವೇಕಾನಂದ ಇದ್ದಂಗೆ ಇವರು ಅಂತ ನಾನು ಅದಕ್ಕೂ ಒಪ್ಕೊಂಡ್ರು. ಇನ್ನೊಂದು ಬುದ್ಧಿ, ನೀವು ಶಿವಮಂದಿರದಾಗಿದ್ದಾಗ ನೀವು ಸರೋವರದಾಗನ ಈಸ್ಲಿ, ಹೊಳೆಯೊಳಗೆ ಈಸ್ಲಿ, ನಿಮ್ಮ ಹೊಕ್ಕಳಕ್ಕೆ ನೀರು ಬಡಿದ ಹಂಗೆ ನೀವು ಈಸ್ತಿದ್ರಿ. ಎಲ್ಲರಿಗೂ ಕುತಿ ಬರ್ತಾನೆ ಹಿಂಗೆ ಈಸ್ತಾರೆ ಬೇಕಾದಷ್ಟು ಅಷ್ಟನ. ನೀರು ನಿಮ್ಮ ಹೊಕ್ಕಳಕ್ಕೆ ಬಡಿದ ಹಂಗೆ ಅಂದ್ರೆ ಕೈ ಕಾಲು ಹ್ಯಾಂಗೆ ನಡೆಸ್ತಿರ್ಬೇಕು, ನಡ್ಕೊಂತ ಹೋದಂಗೆ ಆಕೈತಂತೆ. ಇದು ನಿಮ್ಮ ಬಗ್ಗೆ ಇದು ಹೌದಲ್ಲ? ಹಂಗಿದ್ದಿ ನಾನು ಅಂತ ಹೇಳಿದ್ರು. ಉಬ್ಬಿ ಈ 3 ಹೇಳಿದ್ನಲ್ಲ.
ಮತ್ತು ಅಂಥದ್ದು ಇಂಥ ದೇಹದ ಅಡ್ಡ ಐತಿ, ಇಷ್ಟು ವಿದ್ವತ್ತೈತಿ, ಇಷ್ಟು ವಯಸ್ಸಾಗೈತಿ, ಇಷ್ಟು ವಯಸ್ಸು ಇಷ್ಟು ವಿದ್ವತ್ತು ಇಟ್ಕೊಂಡು, ಇಷ್ಟು ದೇಹದ ಅಡ್ಡ ಇಟ್ಕೊಂಡು ಇಷ್ಟು ವಯಸ್ಸಾಗೈತಿ. ಇಷ್ಟು ವಯಸ್ಸಿನಾಗ ಇವು ಮೂರೇ ಕೆಲಸ ಮಾಡಿದ್ರಿ ಸರ್ ಬುದ್ಧಿ. ನಿಮ್ಮನ್ನು ನೋಡಿದ್ರೆ ನನಗೆ ಇತ್ತಿತ್ತಲಾಗಿ ನನಗೆ ನಾಚಿಕಾಲ ಹೇಸಿಗೆ ಅನ್ಸತ್ತಂತ. ನೀವು ಮಾಡಿದ್ದು ಇಷ್ಟೇ ಕೆಲಸ ಒಂದು ತಿಳಿದು ಒಳ್ಳೆ ಇದ್ರಲ್ಲೇ ಎಲ್ಲಿ ವಂದನಾರ್ಪಣೆಯಾಗ ಮಾತಾಡಿದ್ರೆ ಇದೆಲ್ಲ ಇಲ್ಲ. ಈ ವಂದನಾರ್ಪಣೆ ಮುಗಿದ ಮ್ಯಾಗ ವಂದನಾರ್ಪಣೆನೇ ಇದ್ರೊಳಗೆ ಮಾತಾಡಿದ್ದು ಎಲ್ಲ ನಡೆದಿದ್ದು. ಅಲ್ಲ ಅವಾಗ ಎದ್ದು ನಿಂತು ಇನ್ನರ ಮಾಡಕತ್ರಿ ಇಂಥವು ಅಂತ. ಇಷ್ಟು ವಯಸ್ಸಾಗೈತಿ ನೀವು, ಇಂಥ ವಿದ್ವತ್, ಇಂಥ ದೇಹದ ಅಂತ ನಾವು. ಅವಾಗ ಎಷ್ಟು ವಯಸ್ಸಾಗಿತ್ತು ನೀವು ಮಾತಾಡೋ ಮುಂದೆ? ಅವ್ರಿಗೆ ಎಷ್ಟು ವಯಸ್ಸಾಗಿದ್ದು? ಯಾರಿಗೆ? ಸ್ವಾಮಿಗಳಿಗೆ. ಅವ್ರಿಗೇನೊಂದು 60-70 ಸನಿಕ್ ಇರ್ಬೇಕು. ಅವಾಗ 60-70 ಸನಿಕ್ ಇರಬೇಕು. ಹೌದಾ? ನಾ ಸಣ್ಣವಿದ್ದಾಗಿದ್ದು ಅವ್ರ ಪರಿಚಯ ಐತಲ್ಲ, ಅವ್ರಿಗೆ ಎತ್ಕೊಂಡು ಆಡಾಡಿದ್ದು. ಅದಕ್ಕೆ ಇಷ್ಟೆಲ್ಲ ಇಟ್ಕೊಂಡು ಇಷ್ಟೇ ಕೆಲಸ ಮಾಡಿರಿ ಬುದ್ಧಿ. ಇಷ್ಟು ವಯಸ್ಸಾದ್ರೂ ಇನ್ನರ ಮಾಡಕ್ಕೆ ಹತ್ತಿರಿ ಅಂತಂದು ಮುಗಿಸ್ತಿದ್ದೆ ನಾ ವಂದನಾರ್ಪಣೆ. ಮುಂದೆ ಅಲ್ಲೇ ಬಾಜುಕ ಕೋಲಿದ್ದು ಸಾಲ್ಕ. ಈಗ ಕಲ್ಯಾಣ ಮಂಟಪ ಕಟ್ಟಿರಲ್ಲ, ಅಲ್ಲಿ ಮೊದಲು ಕೋಲಿದ್ದು. ಅಲ್ಲಿ ಅವ್ರನ್ನ ಇಳಿಸಿದ್ರು. ಹಿಂಗೆ ಹೋದ್ರು. ಅಲ್ಲಿ ಕೋಲಿಗೆ ಹೋಗ್ಬೇಕಲ್ಲ ಎಲ್ಲ ವಂದನಾರ್ಪಣೆ ಮುಗಿದ ಮೇಲೆ ಹೋದ್ರು. ಹಿಂದಿಂದ ಯಾರೋ ಪ್ರೊಫೆಸರ್ ಉತ್ನಾಳ ಮತ್ತು ಅವರೇ ಅಲ್ಲಿ ಕರ್ಕೊಂಡು ಬಂದವರು. ಅವ್ರ ಹಿಂದೆ ಹೋದ್ರು. ಅಲ್ಲಿ ಒಳಗೆ ಹೋದ್ಕೊಂಡು ಕೋಲ್ಯಾಗ ಹೋಗಿ ಏನಂದಾರ, ಏನ್ರಿ ಏನು ಪಾಟೀಲ್ರು ಅದಾರ ಅವರು ಮಾತಾಡೋದು ನೀವು ಹೇಸಿಗೆ ಅಂದಿದ್ದು. ನಿಮ್ಮನ್ನು ನೋಡೋಕೆ ನಾನು ಇತ್ತಿತ್ತಲ ಹೇಸಿಗೆ ಅನಿಸುತ್ತಂತೆ. ಏನು ಮಾತಾಡಿ ತಡ ಅಂತ ಹೇಳೋದು ಒಂದು ಅಂದಾರ ಇವರು. ಯಾರೋ ಸ್ವಾಮಿಗಳು? ಇವರು ಯಾರು ಉತ್ನಾಳ ಸ್ವಾಮಿಗಳಿಗೆ. ಅವಾಗ ಅವರು ಸ್ವಾಮಿಗಳು ಅಂದ್ರೆ ಇಲ್ಲಿ ಕೂಡಿಲ್ಲ ಅಂತ. ಇಲ್ಲಿ ಕೂಡು, ಇವತ್ತನ್ನು ಏನು ಮಾಡ್ತೀಯೋ ಇವ್ರ ತಂದೆಯವ್ರಿದ್ರೆ ಕೇಳಲ್ಲ ಅಂತೆ. ಅವ್ರ ತಂದೆಯವ್ರು ಬಂದ್ರೆ ನಾನು ನಡುಗ್ತಿದ್ದೆ ಅಂತೆ. ಅಪ್ಪರ ಬಗ್ಗೆ ಹೇಳೋದು. ಇದನ್ನೇನು ಮಾಡ್ತಿದ್ದೆ ನಾ ಇಷ್ಟು ವೀರ ವಯಸ್ಸಿನಿಂದ ಇದ್ರಲ್ಲಿ ಮಾತಾಡಿದ್ನಲ್ಲ, ಇವ್ರಿಗೆ ಉತ್ನಾಳಿಗೆ ದೊಡ್ಡದಾಗಿತ್ತು. ಅದೇ ಅವರು ಸ್ವಾಮಿಗಳಂದಾರೆ, ಈತನ್ನೇನು ಮಾಡ್ತೀಯೋ ಈತನ ತಂದೆಯವ್ರನ್ನ ಕೇಳಿಲ್ಲ. ಅವರು ಅಲ್ಲಿ ಮಠಕ್ಕೆ ಬಂದ್ರೆ ಅವರು ಬರ್ತಾರೆ ಅಂದ್ರೆ ನಾ ಹಿಂದಿನ ಬಾಗಲಿಂದ ಓಡಿ ಹೋಗಿದ್ದು ಹಿಂದಕ್ಕೆ ದೂರ. ಅವ್ರ ಮಠದಿಂದ ಹೊರಗೆ ಹೋಗ್ಯಾರಂತ ಖಾತ್ರಿ ಆದ್ಮ್ಯಾಗ ನಾವು ಒಳಗೆ ಬರ್ತಿದ್ದೆ. ತಿಳ್ಕೊ ಅವ್ರು ಹೇಗಿರ್ಬೇಕು ಅಂತ. ಈತನ್ನ ಏನು ಮಾಡ್ತೀವಿ ಏನು ಅಂದ್ರವರು ಅಂದ್ರಂತ ಅಂದು ಮುಂದೆ ಏನೇನೋ ಸ್ವಲ್ಪ ಹೇಳ್ಯಾರ. ಅದು ಬಿಟ್ರೆ ನೆನಪದ ಮುತ್ನಾಳ ಅವ್ರಿಗೆ ಈಗೂ ಸ್ವಲ್ಪ ಹೇಳ್ತೀನಿ ಕೇಳಿಲ್ಲ. ಇಷ್ಟ ಆಯ್ತಾ ಇದು ಇನ್ನೊಂದಿಟ್ಟು ಏನು ಇರಬೇಕು. ಮರುದಿವ್ಸನ ಮರುದಿವ್ಸ ನಾವು ಆಗಲಿಲ್ಲ ಮತ್ತು ಮಠಕ್ಕೆ ಹೋಗ್ತಿದ್ನಲ್ಲ. ಉತ್ನಾಳ ಬಂದರು. ಏನ್ರಿ ನಿಮ್ಮ ತಂದೆಯವ್ರ ಬಗ್ಗೆ ಸ್ವಾಮಿಗಳು ಎಂಥ ಅಭಿಪ್ರಾಯ ಐತ್ರಿ, ಏನು ಹಿಂಗೆ ಅಂತ ಏನು ಹೇಳಿದರು ಅಂತ ಕೇಳಿದೆ. ಅವಾಗ ಇದನ್ನು ಹೇಳಿದರು. ಇವ್ರ ತಂದೆಯವರು ನಮ್ಮನ್ನು ಹಂಗೆ ಬಿಡ್ತಿದ್ದೆಲ್ಲ, ಕೈ ತೊಗೊತಿದ್ರು ಬೇಷಗ, ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು, ಬೇಷಗೆ ಕೈ ತೊಗೊತಿದ್ರು. ನಮ್ಮ ಕೈಲದು ಹಾಕಿದ್ದಿದ್ದಿಲ್ಲ. ಅದಕ್ಕೆ ಅವರು ಬರ್ತಾರಂತ ಅಲ್ಲಿ ದೂರಿಂದ ನೋಡಿದ್ರು ಕೂಡ ನಾವು ಓಡೋಕಿದ್ದು. ತಿಳ್ಕೊ ಅಂತ ಹೆಂಗಿರ್ಬೇಕು ಅವರು. ಇಷ್ಟೆಲ್ಲ ಪಂಡಿತಿತ್ತು. ಅವರು ಮಠ ಬಿಟ್ಟು ಹೋಗ್ಯಾರ ಖಾತ್ರಿ ಆದ್ಮ್ಯಾಗ ನಾ ಮಠದ ಒಳಗೆ ಬರ್ತಿದ್ದೆ. ತಿಳ್ಕೊ ಅವ್ರು ಹೆಂಗಿರ್ಬೇಕಂತ. ಇದನ್ನು ಹೇಳಿದರು. ನಾ ಹೇಳಿದೆ, ಈಗೇನು ಹೇಳಿರಿ ಇದನ್ನ ಇದೇ ಗದ್ದಿಗೆ ಮುಂದೆ ಕುಂತು ಬರೆದು ಕೊಡ್ರಿ ನನಗೆ. ಇದು ಉಳಿಬೇಕಾಗೈತಿ, ನನಗೆ ಬೇಕಾಗೈತಿ. ನಮ್ಮ ತಂದೆಯವ್ರು ಹೆಂಗಿದ್ರು ಅಂತ ತಿಳ್ಕೊಳಕ ಬರೆದು ಕೊಡು ಅಂತ ಪ್ರಾಮಾಣಿಕವಾಗಿ ಬರೆದು ಕೊಡ್ಬೇಕು. ಇದೇ ಶಬ್ದ ಹಾಕಿ ಅವ್ರೇನು ನಿಮಗಂತ ಇದನ್ನಂತ ಹ್ಞೂನ್ರಿ ಅಂದ್ರೆ ಹಂಗೆ ಹೋತಂತ ತಿಳ್ಕೊ. ಇನ್ನೂ ಬರೆದು ಕೊಟ್ಟಿಲ್ಲ. ಇಲ್ಲ, ಮುಂದೆ ಒಮ್ಮೆ ಸೊಲ್ಲಾಪುರಕ್ಕೆ ಹೋಗ್ಯಾರ ಇವರು. ಈಗ ಹೋದ್ಮೇಲೆ ಈಗಾರ ಬರೆಸಿಕೊಳ್ರಿ. ಅಲ್ಲಲ್ಲ, ಈಗ ಅದನ್ನ ಭಾಷಣನೇ ಮಾಡಿಸ್ತೀನಲ್ಲ, ಮತ್ತೆ ತಿಳಿತಿಲ್ಲ ಅದಕ್ಕೆ ನಾ ಅದನ್ನ ಬೇಕಂತ ಅಂದಿದ್ದು. ಮತ್ತು ನಮ್ಮ ಮಂಟದಾಗ ಮನೆಯಲ್ಲಿ ಮನೆ ಮಾಡೋ ಮುಂದೆ ನಾ ಗೆಸ್ಟ್ ಅಂತ ಹೇಳಿದ್ದೆ. ಅವಾಗ ಇವರೆಲ್ಲರೂ ವಿರೋಧ ಮಾಡಿದ್ರಿ. ಮಾತೇಶ ಈಕಿ ಎಲ್ಲ ಕೊಡಿ. ಯಾಕಂದ್ರೆ ನಮ್ಮ ಮನ್ಯಾಗ ಬಂದು ತಮ್ಮ ಹೊಗಳ್ಕೊಂಡ್ರು ಅಂತ ಹಿಂಗೆ ಅನ್ಸುತ್ತೆ. ಅವ್ರು ಕೂಡ ಎಲ್ಲರೂ ಮಾತಾಡಿಸ್ರಿ, ಎಲ್ಲರೂ ನಮ್ಮ ಮನ್ಯಾಗ ಬೇಡ. ನಮ್ಮ ಮನ್ಯಾಗ ಮನೆಯಲ್ಲಿ ಮನೆ ಮಾಡಿ ನಮ್ದು ತುತ್ತೂರಿ ಊದ್ಕೊಂಡಂಗೆ ಆಗತ್ತಲ್ಲ ಅಂತ ಇವ್ರು ಬೇಡ ಅಂದರು. ಮತ್ತೆ ಅವ್ರು ಬೆಳಗಾವ್ ತನ ಬಂದಿದ್ರು ರತಿನಿಂದ. ನಾಳೆ ಬರೋರು ಇಲ್ಲಿ 10 ಗಂಟೆಗೆ ಇಲ್ಲಿ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮಕ್ಕೆ. ನಾ ಬೇಡ ಅಂತ ಹೇಳಿದೆ. ಮತ್ತೊಂದು ಎಲ್ಲರೂ ಮಾಡೋಣ ಅಂತ. ಆವಾಗಿನಿಂದ 4-5 ವರ್ಷ ಹಿಂಗೆ